ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದಾಪುರ ಸಮೀಪದ ಚನ್ನಯ್ಯನಕೋಟೆಯಲ್ಲಿ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಕೆಆರ್ಪೇಟೆ ಪುರಸಭೆ ಸಾಮಾನ್ಯ ಸಭೆಯು ಪುರಸಭೆ ಅಧ್ಯಕ್ಷರಾದ ಪಂಕಜ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಹಾಸನ ಜಿಲ್ಲೆ ಬೇಲೂರಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ರಸ್ತೆಗೆ ಅಡ್ಡಲಾಗಿ ನಿರ್ಮಿಸಿರುವ ಚರಂಡಿಯ ಸ್ಲ್ಯಾಬ್ ಶಿಥಿಲಗೊಂಡಿದ್ದು ರಾಡುಗಳು ಮೇಲಕ್ಕೆ ಎದ್ದಿವೆ. ಸಿದ್ದಾಪುರ ಸಮೀಪದ ಚನ್ನಯ್ಯನಕೋಟೆಯಲ್ಲಿ ಕಾರ್ಗಿಲ್ ವಿಜಯೋತ್ಸವ ಹಾಗೂ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಪುಣ್ಯಸ್ಮರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಮಾನಸಿಕ ಒತ್ತಡ ಹಾಗೂ ದುಶ್ಚಟಗಳಿಂದ ದೂರವಿದ್ದು ಗುಣಮಟ್ಟದ ಆಹಾರ ಸೇವನೆಯೊಂದಿಗೆ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಮುಂದಾಗಬೇಕೆಂದು ಮೈಸೂರು ಅಲ್ಲನ್ಸರ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಜಾವೀದ್ ಸಲಹೆ ನೀಡಿದರು. ಸರ್ವ ಸಹಾಯಿ ಮಿತ್ರ ಮಂಡಳಿ ವತಿಯಿಂದ ಚನ್ನಯ್ಯನಕೋಟೆಯಲ್ಲಿ ಕಾರ್ಗಿಲ್ ವಿಜಯೋತ್ಸವ ಹಾಗೂ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಪುಣ್ಯಸ್ಮರಣೆ ಕಾರ್ಯಕ್ರಮದ ಅಂಗವಾಗಿ ಸಾರ್ವಜನಿಕವಾಗಿ ಆಯೋಜಿಸಲಾಗಿದ್ದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮಾತನಾಡಿದರು. ಇಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಕಲಬೆರಕೆಯ ಜಂಕ್ ಫುಡ್ಗಳತ್ತ ಮುಖ ಮಾಡುತ್ತಿದ್ದು ಇದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತದೆ. ಹೆಚ್ಚಿನ ಸಂಖ್ಯೆಯ ಯುವ ಸಮೂಹ ದುಶ್ಚಟಗಳಿಗೆ ಮಾರು ಹೋಗುತ್ತಿದ್ದು ಸಮಾಜ ಸೇವಾ ಸಂಘಟನೆಗಳು ಆರೋಗ್ಯ ಮತ್ತು ಜಾಗೃತಿ ಶಿಬಿರಗಳನ್ನು ಆಯೋಜಿಸುವ ಮೂಲಕ ಆರೋಗ್ಯ ಕಾಳಜಿಯೊಂದಿಗೆ ಉತ್ತಮ ಭವಿಷ್ಯ ರೂಪಿಸಬೇಕಾಗಿದೆ ಎಂದರು. ಚನ್ನಯ್ಯನಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮೇಕೆರೇರ ಅರುಣ್ ಕುಮಾರ್ ಮಾತನಾಡಿ, ಗ್ರಾಮದಲ್ಲಿರುವ ಸರ್ವ ಸಹಾಯಿ ಮಿತ್ರ ಮಂಡಳಿ ಹಲವು ವರ್ಷಗಳಿಂದ ದೇಶಾಭಿಮಾನದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದ್ದು ದೇಶ ರಕ್ಷಣೆಗಾಗಿ ಪ್ರಾಣ ತ್ಯಾಗ ಮಾಡಿದ ಯೋಧರನ್ನ ಸ್ಮರಿಸುವುದರೊಂದಿಗೆ ಅವರ ಕುಟುಂಬವನ್ನ ಗೌರವಿಸುವ ಮೂಲಕ ಜಿಲ್ಲೆಯಲ್ಲಿಯೇ ಮಾದರಿ ಸಂಘಟನೆಯಾಗಿ ಗುರುತಿಸಿಕೊಂಡಿದ್ದು ಇಂತಹ ಕಾರ್ಯಕ್ರಮಗಳಿಗೆ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ದೇಶ ಸೇವೆಯಲ್ಲಿರುವ ಯೋಧರಿಗೆ ಸ್ಫೂರ್ತಿ ತುಂಬಬೇಕು ಎಂದರು. ಇದೇ ಸಂದರ್ಭ ಸರ್ವ ಸಹಾಯಿ ಮಿತ್ರ ಮಂಡಳಿ ಅಧ್ಯಕ್ಷರಾದ ವಿಜು, ಉಪಾಧ್ಯಕ್ಷರಾದ ದೊಡ್ಡಮ್ಮ, ಪ್ರಧಾನ ಕಾರ್ಯದರ್ಶಿ ಇಂದಿರಾ ಮುರುಗೇಶ್, ಗೌರವ ಅಧ್ಯಕ್ಷರಾದ ಸಲೀಂ, ಗೌರವ ಸಲಹೆಗಾರ ಅಬ್ದುಲ್ ರೆಹಮಾನ್, ಖಜಾಂಚಿ ಶಶಿ ಅಚ್ಚುದನ್, ಸಂಘಟನಾ ಕಾರ್ಯದರ್ಶಿ ಮಾದೇವ, ಸ್ವಾಗತ ಸಮಿತಿ ಅಧ್ಯಕ್ಷರಾದ ಬನೋಜ್, ಪ್ರಮುಖರಾದ ಸನಲ್, ಸುಶೀಲಾ, ಮಹೇಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪುರಸಭೆ ಸಾಮಾನ್ಯ ಸಭೆಯು 6 ತಿಂಗಳ ನಂತರ ಪುರಸಭೆ ಅಧ್ಯಕ್ಷರಾದ ಪಂಕಜ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕೆಆರ್ಪೇಟೆ ಪುರಸಭೆ ಸಾಮಾನ್ಯ ಸಭೆಯು 6 ತಿಂಗಳ ನಂತರ ಪುರಸಭೆ ಅಧ್ಯಕ್ಷರಾದ ಪಂಕಜ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯು ಆರಂಭವಾಗುತ್ತಿದ್ದಂತೆಯೇ ಈ ಹಿಂದಿನ ಸಭೆಯಲ್ಲಿ ತೀರ್ಮಾನಿಸಿದಂತೆ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಅನುಷ್ಠಾನಕ್ಕೆ ನಿಗದಿ ಮಾಡಿದ್ದ ಅನುದಾನವನ್ನು ಏಕಾಏಕಿ ರದ್ದುಪಡಿಸಿ ಅಧ್ಯಕ್ಷರು ತಮ್ಮ ವಾರ್ಡಿನ ಅಭಿವೃದ್ಧಿಗೆ ಹಾಕಿಕೊಂಡಿರುವುದನ್ನು ಸದಸ್ಯರಾದ ಎಚ್ಆರ್ ಲೋಕೇಶ್, ಕೆಎಸ್ ಪ್ರಮೋದ್ ಕುಮಾರ್, ಬಸ್ ಸಂತೋಷ್ ಕುಮಾರ್, ನಟರಾಜ್ ಹಾಗೂ ಹಿರಿಯ ಸದಸ್ಯರಾದ ಕೆಸಿ ಮಂಜುನಾಥ್ ಪ್ರಬಲವಾಗಿ ವಿರೋಧಿಸಿ ಅಧ್ಯಕ್ಷರ ಸರ್ವಾಧಿಕಾರಿ ಧೋರಣೆಯನ್ನು ತೀವ್ರವಾಗಿ ಖಂಡಿಸಿದರು. ಕೆಆರ್ಪೇಟೆ ಪಟ್ಟಣದ ಪುರಸಭೆ ವ್ಯಾಪ್ತಿಯ 23 ವಾರ್ಡ್ಗಳಲ್ಲಿ ನಡೆಯುತ್ತಿರುವ ಜಲಜೀವನ್ ಮಿಷನ್ ಕುಡಿಯುವ ನೀರು ಕಾಮಗಾರಿಯು ನಿರ್ದಿಷ್ಟ ಗುರಿಯಿಲ್ಲದೆ ಯದ್ವಾತದ್ವಾ ಬೇಕಾಬಿಟ್ಟಿಯಾಗಿ ನಡೆಯುತ್ತಿದೆ. ಕಾಮಗಾರಿ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿರುವ ಇಂಜಿನಿಯರ್ಗಳು ಸ್ಥಳದಲ್ಲಿದ್ದು ಪುರಸಭಾ ಸದಸ್ಯರು ಹಾಗೂ ಪುರಸಭೆ ಅಧಿಕಾರಿಗಳಿಗೆ ಮಾಹಿತಿ ನೀಡದೆ ಬೇಕಾಬಿಟ್ಟಿಯಾಗಿ ಕಾಮಗಾರಿ ನಡೆಸಿ ಚೆನ್ನಾಗಿರುವ ರಸ್ತೆಗಳನ್ನು ಗುಂಡಿ ತೆಗೆದು ಹಾಳು ಮಾಡಿ ಶ್ರೀಸಾಮಾನ್ಯರು ಹಾಗೂ ಪಟ್ಟಣದ ಜನತೆಗೆ ತೊಂದರೆ ನೀಡುತ್ತಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮುಖ್ಯ ಅಧಿಕಾರಿಗಳು ದೂರು ನೀಡಿ ನಿಗದಿತವಾಗಿ ಗುಣಮಟ್ಟದ ಕಾಮಗಾರಿ ನಡೆಯುವಂತೆ ನೋಡಿಕೊಳ್ಳುವ ಜೊತೆಗೆ ಗುತ್ತಿಗೆದಾರರು ತಮ್ಮ ಮನಸ್ಸು ಇಚ್ಛೆಯಂತೆ ಬೇಕಾಬಿಟ್ಟಿಯಾಗಿ ಕಾಮಗಾರಿ ನಡೆಸುವುದನ್ನು ಕೂಡಲೇ ನಿಲ್ಲಿಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದ ಕೆಆರ್ ರವೀಂದ್ರ ಬಾಬು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿರುವ ಹಿರಿಯ ಸದಸ್ಯರಾದ ಡಿ ಪ್ರೇಮ್ಕುಮಾರ್ ಸದಸ್ಯರ ಬೆಂಬಲ ಹಾಗೂ ವರಿಷ್ಠರ ನಿರ್ಧಾರದಂತೆ ತಮ್ಮ ಹೆಸರನ್ನ ಅಖ್ಯಾರುಗೊಳಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರೇಮ್ಕುಮಾರ್ ಅವರನ್ನ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡುವಂತೆ ಅಧ್ಯಕ್ಷರು ಹಾಗೂ ಮುಖ್ಯ ಅಧಿಕಾರಿಗಳನ್ನು ಒತ್ತಾಯಿಸಿದರು. ಅಧ್ಯಕ್ಷರು ತಮ್ಮ ಹೆಸರನ್ನು ಪ್ರಕಟಿಸಲು ಹಿಂದೆ ಸರಿದಾಗ ಪುರಸಭೆ ಸಭಾಂಗಣದಲ್ಲಿ ಏಕಾಂಗಿ ಧರಣಿ ನಡೆಸಿದ ಪ್ರೇಮ್ಕುಮಾರ್ ಹಿಂದೆ ತಮ್ಮ ಹೆಸರನ್ನು ಘೋಷಣೆ ಮಾಡಿ, ಇಲ್ಲದಿದ್ದಲ್ಲಿ ಇಂದಿನ ಸಾಮಾನ್ಯ ಸಭೆ ಅಜೆಂಡಾದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆ ವಿಚಾರವನ್ನ ಏಕೆ ತಂದಿರಿ? ನಿಮಗೆ ಹೇಳೋರು ಕೇಳೋರು ಯಾರು ಇಲ್ಲವೇ? ನಾನು ಅಸ್ಪೃಶ್ಯ ದಲಿತ ಸಮುದಾಯಕ್ಕೆ ಸೇರಿದವನೆಂದು ನನ್ನನ್ನು ಈ ರೀತಿ ಅವಮಾನ ಮಾಡುತ್ತಿದ್ದೀರಾ ಎಂದು ಅಧ್ಯಕ್ಷೆ ಪಂಕಜ ಅವರನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು. ಪುರಸಭೆಯ ಸದಸ್ಯರಾದ ಶಾಮೇನ ತಿಮ್ಮೇಗೌಡ, ಎಚ್ಡಿ ಅಶೋಕ್ ಕುಮಾರ್, ಶುಭಾ ಗಿರೀಶ್, ಶೋಭಾ ದಿನೇಶ್, ಖಮ್ಮರ್ ಬೇಗಂ, ಇಂದ್ರಾಣಿ, ಸುಗುಣ ರಮೇಶ್, ಮಹಾದೇವಿ ನಂಜುಂಡ, ಕಲ್ಪನಾ ದೇವರಾಜು, ಉಪಾಧ್ಯಕ್ಷೆ ಸೌಭಾಗ್ಯ ಸೇರಿದಂತೆ ಸದಸ್ಯರು ಉಪಸ್ಥಿತರಿದ್ದರು. ಕೆಆರ್ಪೇಟೆ ಪುರಸಭೆಗೆ ರಾಜ್ಯ ಸರ್ಕಾರವು ನಾಮನಿರ್ದೇಶಿತ ಸದಸ್ಯರನ್ನು ನೇಮಕ ಮಾಡಿದ್ದು, ನಾಮನಿರ್ದೇಶಿತ ಸದಸ್ಯರಾಗಿ ನೇಮಕವಾಗಿರುವ ಪುರಸಭೆ ಮಾಜಿ ಅಧ್ಯಕ್ಷರಾದ ಕೆಸಿ ವಾಸು, ಅಜ್ಮತುಲ್ಲಾ ಶರೀಫ್, ಹೊಸಹೊಳಲು ಪುಟ್ಟರಾಜು, ಅಗ್ರಹಾರ ಮಹೇಶ್ ಹಾಗೂ ಎಚ್ಕೆ ಮೋಹನ್ ಬಾಬು ಅವರಿಗೆ ಹೂಮಾಲೆ ಹಾಕಿ ಹೃದಯ ಸ್ಪರ್ಶಿಯಾಗಿ ಸಭೆಗೆ ಸ್ವಾಗತಿಸಲಾಯಿತು. ಸಂಘ ಸಂಸ್ಥೆಗಳು 20 ಇವೆಲ್ಲ ಸಿಂಧು ಅಂತ ಅಂದಮೇಲೆ
ಈಗ ಅಲ್ಲಿಂದ UD-ಯಿಂದ ಅಜಯ್ ನಾಗಭೂಷಣ್ ಆದೇಶ ಮಾಡಿ ಕಳಿಸೋದು. ಇಲ್ಲಿ ನಮಗೆ ಮುನ್ಸಿಪಾಲಿಟಿ ಚೀಫ್ ಆಫೀಸರ್ಗೆ ಅಧಿಕಾರ ಕೊಟ್ಟಿದ್ರೆ ಇಲ್ಲಿ ಸ್ಥಳಕ್ಕೆ ಹೋಗಿ ಆ ಮನೆ ಅವ್ನು ಅನುಭವದಲ್ಲಿದ್ದಾನೆ ಅಕ್ಕಪಕ್ಕ ಮಾಜರ್ ಮಾಡಿ ಅವ್ನಿಗೆ ನೀವೇ ಇಶ್ವತ್ ಮಾಡ್ಬೋದಾಯಿತು. ಈ DC ಆಫೀಸ್ ಅಧಿಕಾರ ಕೊಟ್ಬಿಟ್ಟು DC-ಗೆ ಪ್ರೇಮ್ ಕುಮಾರ್ ಗೊತ್ತು, ಪ್ರವೀಣ್ ಗೊತ್ತು, ಹಲವಾರು ಬಾರಿ ಉಸ್ತುವಾರಿ ಮಂತ್ರಿ ಕೈಲಿ, ಚಲುವರಾಯಸ್ವಾಮಿ ಕೈಲಿ ಬೇಗ ಹೇಳಿದ್ದೀವಿ. DC ಗೆದ್ದು ಸಿಗ್ತದಲ್ಲಿ ಹೇಳಿದ್ದೀವಿ. ಆದ್ರೆ ಒಂದ್ ನಿಮಿಷ ಕಲಿಯಲಿ ಮೇಡಮ್ ಅವರೇ, ಆಗ DC ಆಫೀಸಲ್ಲಿ ಒಂದು ಕಮಿಟಿ ಮಾಡಿಕೊಂಡು ಅವು ಬೇರೆ ಏನೋ ಆಸೆ ಇಟ್ಕೊಂಡು ಬೇರೆ ನಾನು ಇವ್ರಿಗೆ ಹೇಳಿದ್ದೆ ಮಾಯಾನ್ಗೌಡಗೆ ಏನೋ ದುಡ್ಡಿಗಿಟ್ಟು ಆಸೆ ಪಡ್ತೀರೇನ್ರಿ, ಬಡ ಜನ ಅವರು 25 ಇಂಟು 30 ಕೊಟ್ಟಿರೋದು 800 ರೂಪಾಯಿ ಕಿಮ್ಮತ್ ಕಟ್ಸ್ಕೊಂಡು ಇಲ್ಲ ಸ್ಥಳಕ್ಕೆ ನೀವೇ ಬನ್ನಿ, ನೀವೇ ಮಾತಾಡ್ ಮಾಡಿ ಅವ್ರ ಅನುಭವದಲ್ಲಿದ್ದರೋ ಇಲ್ವೋ ಏನೋ ಅಂತ. ನೀವು ಇಲ್ಲದೆ ಇರೋದು ಒರಿಜಿನಲ್ ಪತ್ರ ಕೊಡಿ, ಈ ಮಂತ್ ರಸೀದಿ ಕೊಡಿ, ಇನ್ನೂ ಕೆಲವು ಕೇಳ್ಕೊಂಡ್ಬಿಟ್ಟಿರ್ತಾರೆ. ನಿಮ್ಮ ಡಾಕ್ಯುಮೆಂಟ್ ಇರಲ್ವಾ, ಕೊಟ್ಟು ಮಾಡಿಕೊಡ್ಬೇಕು. ಅದೇನೋ ದೇವ್ರು ಕೊಟ್ಟರು ಪೂಜಾರಿ ಕೊಟ್ಟಿಲ್ಲ ಅನ್ನೋದ್ರಿಂದ ಒಂದು ಅವರೇ ಬೇಕಾದ್ರೆ ಸ್ಥಳ ಪರಿಶೀಲನೆ ಬರಲಿ, ಅವರು ಬಂದು ಯಾವ ಕಾಂಪ್ಲಿಕೇಟ್ ಇದಾವೆ, ಯಾವ ರಿಸೈಡ್ ಮಾಡೋರ ಬಂದು ಪರಿಶೀಲನೆ ಮಾಡಿ ನಮ್ಮ ಅಧಿಕಾರಿಗಳನ್ನ ಕೌನ್ಸಿಲ್ಗಳನ್ನ ಕರ್ಕೊಂಡು ಅದನ್ನು ಸೇರಿಸಿ ಬರೀಲಿ ಮೇಡಮ್ ಅವರೇ. ಪುಕ್ಷೇಟ ಬಿಡೋನೆ ಅವ್ರಿಗೆ ಹೋಗೋದು ಎಲ್ಲ ಕಲೆಕ್ಷನ್ ಮಾಡೋದು ಅಧಿಕಾರಿಗಳ ಸಮಯ ಇಲ್ಲ. ಯಾಕೆ ಹೊಟ್ಟೆ ನೋಡಿದ್ದೀರಿ? ಅಕ್ರಮ ನಡೆದಾಗ ಊರಲ್ಲಿ ಯಾರು ತಗೊಂಡವನೆ, ಯಾರು ಅನ್ಯಾಯ ಮಾಡ್ತಾನೆ ಅವನ ಹೆಸರು ಹೇಳಿ. ಹೋಗಿ ಬಂದು ಸುಮ್ಮನೆ ಅವ್ರ ಹೆಸರು ಹೇಳೋದಲ್ಲ. ಏನಕ್ಕಾಯ್ತು? ಯಾವ್ದು ಅಕ್ರಮ ಲೈಸೆನ್ಸ್ ಇರೋದು ಅದನ್ನ ಇವತ್ತೇ ತಡೆ ಹೊಡಿಬೇಕು. ಚೀಫ್ ಆಫೀಸರ್ ಸಾಹೇಬ್ರೆ ಇವತ್ತು ನಿಲ್ಸಿ ದಯವಿಟ್ಟು ನಿಮ್ಮಲ್ಲಿ ಮನವಿ. ಮತ್ತೆ ಎರಡನೇದು ರಾಮದಾಸ್ ವಿಚಾರದಲ್ಲಿ ಅದು ಯಾರು ಇವತ್ತಿಂದ ಅಲ್ಲ ಕಂಪ್ಲೇಂಟ್, ಇದು ನಾನು ಅಬ್ಸರ್ವ್ ಮಾಡ್ಕೊಂಡ್ರೆ ಏನಂತ ವೈನ್ ಮೇಲೆ ಹೋಗಿ ಎಲ್ಲರೂ ಬೀಳ್ತಾವ್ರೆ, ಯಾರು ಬೀಳ್ತಾವ್ರೆ ಅದ್ರ ಹೆಸರು ಬರ್ಬೇಕಷ್ಟೇ, ವರದಿ ಕೊಡಿ. ಹೋಗಿ ಪಾಪ ವೈನ್ ಮೇಲೆ ತೊಂದರೆ ಕೊಡೋದು ಏನಕ್ಕೆ? ಏನು ಅಕ್ರಮ ಬಂತು ಅದು ಸಬ್ಜೆಕ್ಟ್ ಸೇರಿಸಿ ಇಶ್ಯೂ ಮಾಡಿ ಈಗ ಆಯ್ತು ಅಧ್ಯಕ್ಷರಿದ್ದಾರೆ ಇಲ್ಲಿ ಲಾಸ್ಟ್ ಅಲ್ಲಿ ಹಾಕಿ ಈ ಮಾಡಿ ಅಧ್ಯಕ್ಷರಿಗೆ ಏನಂತ ಬೇರೆ ಸಭೆ ಚರ್ಚೆ ಮಾಡ್ತಿದೆ. ಈಗ ನೀವು ಲಾಸ್ಟ್ ಅಂತಲ್ಲ ಈಗ ಮಾತಾಡಿ ಆಯ್ತದ ಬಿಟ್ಟದ ಆಗದ ಇಲ್ಲ ಕ್ಲಿಯರ್ ಮಾಡಿ ಅಷ್ಟೇ, ಆಗಲ್ಲ ಇಲ್ಲ ಅಂತೇಳಿ ಅದರಲ್ಲಿ ಲಾಸ್ಟ್ ಇಲ್ಲ ಆದ್ರೆ ನಾವು ಸಬ್ಜೆಕ್ಟ್ ಮಾತಾಡಿ ಹಂಗಾರೆ ತಗೊಂಡು ಮಾಡ್ಬೇಕಲ್ಲ ನೀವೇ ಇದಕ್ಕೆ ನಾವು ವಿರೋಧ ಆಯ್ತು ಮಾತಾಡ್ಬೇಕು. ಈಗ ಅಷ್ಟೇ ಮಾತಾಡಿ. ಈಗ ಈ ಸಬ್ಜೆಕ್ಟ್ ಅಲ್ಲಿ ಸ್ಥಾಯಿ ಸಮಿತಿ ತಂದಿದ್ದೀರಾ, ರವೀಂದ್ರ ಬಾಬು ಅವರು ಅಧ್ಯಕ್ಷರು ರಾಜೀನಾಮೆ ಅಂಗೀಕಾರ ಮಾಡಿದ್ರಾ, ಆಗ್ಬೇಕು ಬೇರೆ ಆಯ್ಕೆ ಮಾಡೋ ವಿಷಯ ತಂದಿದ್ದೀರಾ, ಇದು ಐತೆ ಸಬ್ಜೆಕ್ಟ್ ಐತೆ ಇಲ್ಲಿ. ನೀವೆಲ್ಲ ಅಂದ್ರೆ ಈಗ ತಂದ್ಬಿಟ್ಟಿದ್ರಲ್ಲ. ಈಗ ಚುನಾವಣೆ ಚರ್ಚೆ ಮಾಡಿ ಆಯ್ತು. ಚರ್ಚೆ ಮಾಡಿ ಆಗೋದು ಬೇರೆ ಪ್ರಶ್ನೆ, ಯಾವ ಚರ್ಚೆ ಮಾಡಿ ಕೊನೆ ಮಾಡಿ ಸಬ್ಜೆಕ್ಟ್ ನಾಲ್ಕಿದೆ, ನಾಲ್ಕು ಹೋಗ್ಬೇಕಪ್ಪ ಯಾವುದೇ ಕಾರಣ ನಿಂತ್ಕೋಗಿಲ್ಲ. ಯಾವುದೇ ಕಾರಣ ಸಬ್ಜೆಕ್ಟ್ ಕೆಲಸ ಮಾಡಿ, ಇಲ್ಲ ಅಂದ್ರೆ ಮೀಟಿಂಗ್ ಮಾಡಬೇಡಿ ಬಿಡಿ. ನಿಮ್ಗೆ ಅನ್ಫಿಟ್ ಅಧ್ಯಕ್ಷರಿಗೆ ಅನ್ಫಿಟ್ ನೀವು ಹೊಂದ್ಕೋದಾದ್ರೆ ಗೌರವ ಏನಿಲ್ಲ. ನಾಲ್ಕು ಸಬ್ಜೆಕ್ಟ್ ತಂದಿದ್ದೀರಾ, ಅದು ಚೀಫ್ ಆಫೀಸರ್ ಅಧ್ಯಕ್ಷರು ಮಾತಾಡಬೇಕಾಯ್ತು. ಈಗ ಮಾತಾಡಿ ಎಷ್ಟು ಅಧ್ಯಕ್ಷರಿಗೆ ಪವರ್ ಇದ್ರೆ ಮುಂದೂಡಿ, ಇಲ್ಲ ಅಂದ್ರೆ ಮಾಡಿ. ಈಗ ಅಧ್ಯಕ್ಷ ಕಂಪ್ಲೇಂಟ್ ಮಾಡಿದ್ದಾನೆ, ಅಧ್ಯಕ್ಷ ಸೈನ್ ಆದ್ಮೇಲೆ ನೀವು ಈಗ ಅಧ್ಯಕ್ಷ ಈಗ ಸಬ್ಜೆಕ್ಟ್ ಮಾತಾಡಿ. ಇಲ್ಲ ಲಾಸ್ಟ್ ಮಾತಾಡಂಗಿಲ್ಲ, ಮಾತಾಡಿ ಕ್ಲೋಸ್ ಮಾಡಿ. ಐದೇ ನೀವು ಒಂದಪ್ಪ ನಿಲ್ಸಪ್ಪ, ಗೊತ್ತಾಗ್ಬೇಕು. ಒಬ್ಬ ಸದಸ್ಯರು ಓಟ್ ಹಾಸ್ಕೊಂಡು ಹೆಂಗ್ ನಡ್ಕತಾರೆ ಅಂತ ಗೌರವ ರಾಜಕಾರಣ ಮಾಡ್ಕೊಂಡ್ ಬಂದದ ಕುಟುಂಬ ಒಬ್ಬನ್ ಗಂಗೆ ಅನ್ಯಾಯ ಮಾಡಿದ ಗೊತ್ತಾಗಬೇಕು. ತಾಲೂಕು ಜನಗಳಿಗೆ ನಮ್ಮ ಮನೆ ಮಾಡಿ ಓಟ್ ಹಾಸ್ಕೊಂಡು ನಿಮ್ಗೆ ಅಧ್ಯಕ್ಷರೇ ನನಗೆ ಮಾಡಕ್ ಇಷ್ಟ ಇಲ್ಲ, ನೇರವಾಗಿ ಹೇಳಿ, ನೇರವಾಗಿ ಹೇಳಿ ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿ. ಹೈಕಮಾಂಡ್ ಮಾಡ್ಬೇಕು ರೀ. ಹೈಕಮಾಂಡ್ ಯಾಕಂದ್ರೆ ನಿಮ್ಗೆ ವೋಟಿಂಗ್ ಪವರ್ ನೀವೇನು ಮಾಡ್ತೀರಾ? ನಿಮ್ಗೆ ವೋಟಿಂಗ್ ಪವರ್ ಇಲ್ಲ ರೀ ಅಧ್ಯಕ್ಷರೇ. ವೋಟಿಂಗ್ ಪವರ್ ಇದ್ರೆ ಸದಸ್ಯಗಳಿಗೆ ಇಲ್ಲ ಅವರೇ ಕಮಿಟಿ ಮಾಡಿದ್ರಿ. 1 ವರ್ಷ ವೆರೈಟಿ ಇದೆ ಅದು ಕಮಿಟಿ. ಇದು ಈ ಕಮಿಟಿ ಮೆಂಬರ್ ರವೀಂದ್ರ ಬಾಬು ಇದ್ದಾರೆ, ನಮ್ಮ ರಮೇಶ್ ಎಂಟಿ ಇದ್ದಾರೆ, ಕೊಟ್ಟು ಎಂಟಿ ಇದ್ದಾರೆ, ಅಶೋಕರ್ ಇದ್ದಾರೆ, ನಾನಿದ್ದೀನಿ, ಇಲ್ಲಿ ಶೋಭಾ ದಿನೇಶ್ವರ್ ಇದ್ದಾರೆ, ಮಾಧವಿ ಮಂಜುಳ ಇದ್ದಾರೆ. ಕೇಳಿ ಆಗ್ಬೇಕಾ ಬೇಡವಾ ಡಿಸೈಡ್ ಮಾಡಿ. ಯಾರು ಇದ್ದಾರೆ ಅವರು
ನಾನು ಅವಾಗಲೇ ಹೇಳಿದೆ, ಯಾಕೆ ಬುಕ್ ತಂದು ಓದಿ ಇಲ್ಲಾಂದ್ರೆ ಮಾಡಕ್ ಅವಕಾಶ ಅದೇ, ಅಧ್ಯಕ್ಷರೆಲ್ಲ ಕಮಿಟಿಲಿ ಇರೋದು ಮಾಡಕ್ ಅವಕಾಶ ಇದೆ. ಅಧ್ಯಕ್ಷರು ಸುಪ್ರೀಂ ಅದ ಅಂತ ಸಭೆಯಲ್ಲಿ ಮ್ಯಾಕ್ ಬುಕ್ ತಂದು ಓದಿ ಏನಾದ್ರು ಒಂದು ತೀರ್ಮಾನಕ್ಕೆ ಬರೋಣ ಅಂದ್ರೂ ಇವತ್ತಿಗೆ ಇದೆ ಸರ್, ಅದು ಡಿಸಿಷನ್ ತಗೋಬಹುದು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಹಾಸನ ಜಿಲ್ಲೆ ಬೇಲೂರಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಹೊರ ಆವರಣದಲ್ಲಿ ರಸ್ತೆಗೆ ಅಡ್ಡಲಾಗಿ ನಿರ್ಮಿಸಿರುವ ಚರಂಡಿಯ ಸ್ಲಾಬ್ ಶಿಥಿಲಗೊಂಡಿದ್ದು ಕಬ್ಬಿಣದ ರಾಡುಗಳು ಮೇಲಕ್ಕೆ ಎದ್ದಿವೆ. ಹಾಸನ ಜಿಲ್ಲೆ ಬೇಲೂರಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಹೊರ ಆವರಣದಲ್ಲಿ ರಸ್ತೆಗೆ ಅಡ್ಡಲಾಗಿ ನಿರ್ಮಿಸಿರುವ ಚರಂಡಿಯ ಸ್ಲಾಬ್ ಶಿಥಿಲಗೊಂಡಿದ್ದು ಕಬ್ಬಿಣ ರಾಡುಗಳು ಮೇಲಕ್ಕೆ ಎತ್ತಿದೆ. ಈ ರಸ್ತೆಯ ಮೇಲೆ ಆಂಬ್ಯುಲೆನ್ಸ್ಗಳು, ಶವಾಗಾರಕ್ಕೆ ಸಂಬಂಧಿಸಿದ ವಾಹನಗಳು, ಆಸ್ಪತ್ರೆ ಸಿಬ್ಬಂದಿ ವಾಹನಗಳು ಸಂಚರಿಸುತ್ತವೆ. ಈ ರಸ್ತೆಗೆ ಅಡ್ಡಲಾಗಿ ನಿರ್ಮಿಸಿರುವ ಚರಂಡಿಯ ಮೇಲ್ಭಾಗದ ಸ್ಲಾಬ್ನ ಕಾಂಕ್ರೀಟ್ ಉದುರುಳುತ್ತಿದ್ದು ಕಬ್ಬಿಣದ ರಾಡುಗಳು ಕಾಣುತ್ತಿವೆ. ಒಂದು ವೇಳೆ ವಾಹನ ಚಲಿಸುವಾಗ ರಾಡು ತುಂಡಾದರೆ ಅಥವಾ ಕಾಂಕ್ರೀಟ್ ಕಳಚಿ ಬಿದ್ದರೆ ಆಘಾತ ಸಂಭವಿಸುವ ಸಾಧ್ಯತೆ ಇದೆ. ಕ್ರಮಕ್ಕೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ಸಾರಂಗಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕಾನೂನು ಸೇವಾ ಸಮಿತಿ ವಕೀಲರ ಸಂಘದ ವತಿಯಿಂದ ಮಾದಕ ದ್ರವ್ಯ ವಿರೋಧಿ ದಿನವನ್ನು ಆಚರಿಸಿದರು. ಮಾನವ ಕಳ್ಳ ಸಾಗಾಣಿಕೆಯು ಸಾಮಾಜಿಕ ಪಿಡುಗಾಗಿದ್ದು ಈ ಅನಿಷ್ಟವನ್ನ ನಿರ್ಮೂಲನೆ ಮಾಡಲು ನಾಗರಿಕ ಸಮಾಜದ ಎಲ್ಲರೂ ಕೈಜೋಡಿಸಿ ಕೆಲಸ ಮಾಡಬೇಕೆಂದು ಕೆಆರ್ಪೇಟೆ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಸುಧೀರ್ ಕರೆ ನೀಡಿದರು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಸಾರಂಗಿ ಗ್ರಾಮದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಾನವ ಕಳ್ಳ ಸಾಗಾಣಿಕೆ ದಿನ ಹಾಗೂ ಮಾದಕ ದ್ರವ್ಯ ವಿರೋಧಿ ದಿನ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಪಟ್ಟಣದ ಅಪರ ಸಿವಿಲ್ ನ್ಯಾಯಾಧೀಶರಾದ ದೇವರಾಜ್ ಮಾತನಾಡಿ, ಮಾನವ ಕಳ್ಳ ಸಾಗಾಣಿಕೆ ಸೇರಿದಂತೆ ಮಾದಕ ವಸ್ತುಗಳ ಸೇವನೆಯು ಮಾನವನ ನೆಮ್ಮದಿಯನ್ನು ಹಾಳು ಮಾಡುತ್ತಿದೆ. ಮಾದಕ ವಸ್ತುಗಳ ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಜೊತೆಗೆ ಮಾದಕ ದ್ರವ್ಯದ ಮತ್ತಿನಿಂದ ಕಾನೂನು ಬಾಹಿರ ಕೃತ್ಯಗಳನ್ನು ನಡೆಸುವ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಮಾನವರಾದ ನಾವು ಮಾನವ ಕಳ್ಳ ಸಾಗಾಣಿಕೆಯ ತಡೆ ಸೇರಿದಂತೆ ಮಾದಕ ವಸ್ತುಗಳ ಬಳಕೆಯನ್ನು ವಿರೋಧಿಸುವ ದಿಕ್ಕಿನಲ್ಲಿ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕಿದೆ ಎಂದು ದೇವರಾಜ್ ಮನವಿ ಮಾಡಿದರು. ಅಪರ ಸಿವಿಲ್ ನ್ಯಾಯಾಧೀಶರಾದ ಕೆವಿ ಅರ್ಪಿತಾ ಮಾತನಾಡಿ, ಶಾಲಾ ಮಕ್ಕಳು ಸೇರಿದಂತೆ ಪುಟಾಣಿ ಮಕ್ಕಳು ಅಪರಿಚಿತರು ನೀಡುವ ಯಾವುದೇ ಸಿಹಿ ತಿಂಡಿಗಳು ಸೇರಿದಂತೆ ವಸ್ತುಗಳನ್ನು ಪಡೆದುಕೊಳ್ಳಬಾರದು. ಸಮಾಜದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸುವ ಅಪರಿಚಿತ ವ್ಯಕ್ತಿಗಳು ಕಂಡುಬಂದರೆ ಕೂಡಲೇ ತಮ್ಮ ಪೋಷಕರಿಗೆ ಇಲ್ಲವೇ ತಮ್ಮ ಶಿಕ್ಷಕರಿಗೆ ತಿಳಿಸುವ ಮೂಲಕ ಸಮಾಜಘಾತುಕ ಶಕ್ತಿಗಳನ್ನು ಬಗ್ಗು ಪಡೆಯುವ ನಿಟ್ಟಿನಲ್ಲಿ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ ಮಾತನಾಡಿ, ಮಾನವ ಕಳ್ಳ ಸಾಗಾಣಿಕೆ ಜಾಲವು ನಮ್ಮ ನಡುವೆ ಇಂದಿಗೂ ಕಾರ್ಯನಿರ್ವಹಿಸುತ್ತಿದೆ. ಆದ್ದರಿಂದ ನಾವು ಸದಾ ಕಾಲ ಎಚ್ಚರವಾಗಿ ಜಾಗೃತರಾಗಿರಬೇಕು ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ವೈಕೆ ತಿಮ್ಮೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕೆಆರ್ಪೇಟೆ ತಾಲೂಕು ವಕೀಲರ ಸಂಘದ ಕಾರ್ಯದರ್ಶಿ ಎಸ್ಜೆ ಮಂಜೇಗೌಡ, ಜಂಟಿ ಕಾರ್ಯದರ್ಶಿ ದೊಡ್ಡಯ್ಯ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ವಿದ್ಯಾವತಿ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಲಲಿತಾ, ಸಹಾಯಕ ಸರ್ಕಾರಿ ಅಭಿಯೋಜಕರಾದ ವೀಣಾಶ್ರೀ, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಶೀಲೇಂದ್ರ ಸತೀಶ್, ಧರ್ಮೇಂದ್ರ, ಉಪಪ್ರಾಂಶುಪಾಲರಾದ ಡಾಕ್ಟರ್ ರಾಮನಾಯಕ್, ಶಿಶು ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿ ಶಾಂತವ್ವ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಕೆಆರ್ ನೀಲಕಂಠ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಿನ್ನ ಪ್ರಾಣ ಹನುಮಾನೆ ಕೃಷ್ಣ, ಶ್ರೀರಾಮನವತಾರ ಕೃಷ್ಣ, ವೇದಾಂತದ ಸಾರ ಕೃಷ್ಣ, ನನ್ನ ಬಂಧುವೇ ನೀನು ಶ್ರೀಕೃಷ್ಣ. ಕರ್ದಿ ನನದೊಂದು ಇದೆ ಭಿನ್ನ ಕೃಷ್ಣ, ಬಾರೋ ಬಾರೋ ದೇವಾಂಜನೇಯ ಬಯಕೆಯ ತಿಳಿಸು, ಹನುಮನ ಉಸಿರಲಿ ನೀನೇನೆ ನಿಜ ಪ್ರಾಣ ಕೃಷ್ಣ, ಶ್ರೀರಾಮನವತಾರ ಕೃಷ್ಣ. ಈ ದಿನ ಕಾರ್ಯಕ್ರಮ ಏನಂದರೆ ಡ್ರಗ್ಸ್ ಮತ್ತು ಹ್ಯೂಮನ್ ಟ್ರಾಫಿಕ್ ಬಗ್ಗೆ ಇಲ್ಲಿ ರಿಸೋರ್ಸ್ ಪರ್ಸನ್ಸ್ ಇದ್ದಾರೆ, ಅವರು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಚಿಕ್ಕದಾಗಿ ಹೇಳೋಕೆ ಏನು ಇಷ್ಟಪಡ್ತೀನಿ ಅಂದರೆ, ನಾವು ಮಕ್ಕಳು ಈ ಏಜು ನಮ್ಮದು ಅಟ್ರಾಕ್ಷನ್ ಏಜ್ ಅಲ್ವಾ, ಯಾವುದೇ ಒಂದು ವಿಷಯಕ್ಕೆ ಅಟ್ರಾಕ್ಟ್ ಆಗ್ತೀವಿ. ಸೊ ಅಟ್ರಾಕ್ಷನ್ ಆದಾಗ ಏನೇ ಇರ್ಬೋದು ಅದು ಮಾಡಿದ್ರೆ ಏನಾಗುತ್ತೆ, ಜಾಸ್ತಿ ಇದೆ. ಎಸ್ಪೆಷಲಿ ಇಂಡಿಯಾದಲ್ಲಿ ಪಂಜಾಬ್ ಕಾಶ್ಮೀರಲ್ಲಿ ತುಂಬ ಜಾಸ್ತಿ ಇದೆ. ಈ ಕ್ಯಾಪಿಟಲ್ ಇದೆ, ರೀಸೆಂಟಾಗಿ ಎಷ್ಟೊಂದು ಕೇಸ್ ಮಾಡ್ತಿದ್ದಾರೆ, ಕಾಂಗ್ರೆಸ್ ಅಂತೇಳಿ ಕ್ರೈಮ್ ಅಂತಾರೆ, ಅದನ್ನ ಕ್ರೈಮ್ ಅಂತಾರೆ. ಸೊ ಗೌರವಾನ್ವಿತ ಶ್ರೀ ದೇವರಾಜ್ ಸರ್ ಅವರು ನನ್ನ ವಂದನೆಗಳನ್ನ ತಿಳಿಸ್ತಿದ್ದೀನಿ. ಮೊದಲನೇದಾಗಿ
ಇವತ್ತು ಮಾನವ ಕಳ್ಳ ಸಾಗಣೆ ಮತ್ತು ಮಾದಕ ದ್ರವ್ಯ ಸೇವನೆ ವಿರೋಧಿ ದಿನ ಅಂತೇಳಿ ನಿಮ್ಮ ಸ್ಕೂಲಲ್ಲಿ ಅರೇಂಜ್ ಮಾಡೋದಕ್ಕೆ ಕೇಳ್ಕೊಂಡಾಗ ತಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ತುಂಬೂರು ಹೋಗ್ಲಿ, ಅದು ಏನು ಯಾವ್ಯಾವ ರೂಪದಲ್ಲಿ ಇರ್ತಂತಾದ್ರೂ ಗೊತ್ತಾ? ಗೊತ್ತಿಲ್ಲ. ಮೊದಲನೇದಾಗಿ ಡ್ರಗ್ಸ್ ಅಂತಕ್ಕಂಥದ್ದು ನಮ್ಮ ಅಳತೆಯನ್ನು ಮೀರಿ ನಮ್ಮ ಒಂದು ಮನಸ್ಥಿತಿಯನ್ನು ಕಂಟ್ರೋಲ್ ತಪ್ಪತಕ್ಕಂಥ ಮಾಡಿ ಸಾರ್ಟಮ್ ಪ್ಲೆಜರನ್ನು ಕೊಡ್ತಕ್ಕಂಥ ಒಂದು ವಸ್ತು ಅಷ್ಟೇ. ಸಾರ್ಟಮ್ ಪ್ಲೆಜರ್ ಅಂತಂತಂದರೆ ಈ ಒಂದು ಏನು ಖಿನ್ನತೆಯಿಂದ ಹೊರಬರ್ತೀವಿ ಅಂತೇಳಿ ಸಾರ್ಟಮ್ ಪ್ಲೆಜರ್ನಲ್ಲಿ ಕೊಡ್ತಕ್ಕಂಥ ಒಂದು ವಸ್ತು. ಅದನ್ನು ಸೇವನೆ ಮಾಡೋದಾಗಲಿ ಅಥವಾ ಅದನ್ನು ಮಾರಾಟ ಮಾಡೋದಾಗಲಿ ಅಥವಾ ಅದನ್ನು ತಮ್ಮ ಬಳಿ ಇಟ್ಕೊಳ್ಳೋದಾಗಲಿ ಎಲ್ಲವೂ ಕೂಡ ಕಾನೂನಿನ ಅಡಿಯಲ್ಲಿ ಅಪರಾಧ. ಈ ಮೂರು ವಸ್ತುಗಳನ್ನು ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಯಾರು ಆ ಥರ ಮಾಡೋದಿಲ್ಲ ಅನ್ಕೋತೀನಿ. ಯಾರಾದರೂ ಸಿಗರೇಟ್ ಸೇದೋ ಫ್ರೆಂಡ್ಸ್ ಇದ್ದರೆ ನಿಮಗೂ ಸೇರ್ಬೇಕು ಅನ್ಸುತ್ತೆ ಅಲ್ವಾ? ಯಾರಾದರೂ ನಿಮ್ಮ ಒಂದು ಸಂಘ ಅಂತ ಹೇಳ್ತಾರೆ, ಆ ರೀತಿಯ ಒಂದು ಒಳ್ಳೆಯ ಬೆಳವಣಿಗೆಗಳನ್ನು ನೀವು ಒಳ್ಳೆಯ ಸಂಗತಿಗಳನ್ನು ತಿಳ್ಕೊಂಡಂತಹ ಸಂದರ್ಭದಲ್ಲಿ ನಿಮಗೆ ಮುಂದೆ ಒಳ್ಳೆಯವರಾಗಿ ಬದುಕ್ತೀರಿ. ಇಲ್ಲ ಅಂತಂದರೆ ನಿಮ್ಮಲ್ಲಿ ಈ ಥರ ವ್ಯಸನಗಳಿಗೆ ತುತ್ತಾದರೆ ಸಮಾಜದಿಂದ ಒಂದು ಏನು ಹೊರಹಾಕಲ್ಪಟ್ಟ ರೀತಿ ಬದುಕಬೇಕಾಗುತ್ತೆ ಅಷ್ಟೇ. ನಿಮ್ಮನ್ನು ಯಾರೂ ಹತ್ರಕ್ಕೆ ಸೇರಿಸ್ಕೊಳ್ಳೋದಿಲ್ಲ, ನಿಮ್ಮನ್ನು ಯಾರನ್ನೂ ಕೂಡ ಹತ್ರಕ್ಕೆ ಬಿಟ್ಕೊಳ್ಳೋದಿಲ್ಲ. ಡ್ರಗ್ ಅಡಿಕ್ಟ್ ಅಂತ ಹೇಳಿ ನಿಮ್ಮನ್ನೆಲ್ಲ ಒಂದು ರಿಸ್ಟ್ರಿಕ್ಟೆಡ್ ಮಾಡಿ ಅಲ್ಲೇ ಕೂರಿಸ್ತಾರೆ. ಸೊ ಓದ್ಕೊಂಡು ಚೆನ್ನಾಗಿ ಒಂದು ಏನು ಸ್ಟ್ರೆಸ್ ಆಗಬೇಕು, ಸ್ಟ್ರೆಸ್ ಇದೆಯಾ ಎಲ್ಲರೂ ಅದನ್ನು ಉಪಯೋಗಿಸ್ಕೊಳ್ಳಿ. ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ. ಈ ರೀತಿಯ ಏನು ಸಣ್ಣ ಸಣ್ಣ ವ್ಯಸನಗಳಿಗೆ ತುತ್ತಾಗದೆ ನಿಮ್ಮ ಭವಿಷ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ದುಷ್ಪರಿಣಾಮಗಳಾಗ್ತವೆ ನಮ್ಮ ಮೇಲೆ ಅಂತ. ನೀವು ಚಿಕ್ಕ ಮಕ್ಕಳಾಗಿರೋದ್ರಿಂದ ದಯವಿಟ್ಟು ಯಾರು ಕೂಡ ನೀವಿಲ್ಲಿ ವಸತಿ ಶಾಲೆಯಲ್ಲಿರೋದ್ರಿಂದ ಯಾರು ಆಚೆ ಹೋಗಲ್ಲ. ಅಕಸ್ಮಾತ್ ಆಗಿ ಯಾರೇ ಆಗಲಿ ನಿಮಗೆ ಗೊತ್ತಿಲ್ಲದೆ ಅವರು ಬಂದು ನಿಮ್ಮ ತಾಯಿ ಬಿದೋಗಿದ್ದಾರೆ, ಆಕ್ಸಿಡೆಂಟ್ ಆಗಿದೆ, ಅಥವಾ ನಿಮ್ಮ ತಾತ ಏನು ಅರ್ಜೆಂಟ್ ಇದೆ ಬಿದೋಗಿದ್ದಾರೆ ಆಕ್ಸಿಡೆಂಟ್ ಆಗಿ ಅಂತ ಹೇಳಿದ್ರೆ ದಯವಿಟ್ಟು ಯಾರು ಹೋಗಬೇಡಿ. ನಿಮ್ಮ ಯಾರಿರ್ತಾರೆ ಟೀಚರ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ದಯವಿಟ್ಟು ಅಷ್ಟೇ. ಯಾಕಂದರೆ ಮಾನವ ಕಳ್ಳ ಸಾಗಣೆ ಒಂದು ಪ್ರಮುಖ ಸೋರ್ಸ್ ಏನಂದರೆ ಸ್ಕೂಲ್ ಮಕ್ಕಳು ಮೇಜರ್ ಆಗಿ ಅವ್ರು ಟಾರ್ಗೆಟ್ ಮಾಡೋದು. ಯಾರೇ ಒಬ್ರು ಮಗು ಇರಲಿ ಆಚೆ ಸಿಕ್ಕಿದ ತಕ್ಷಣ ನಿಮ್ಮ ತಂದೆ ತಾಯಿ ಹಾಸ್ಪಿಟ್ಲಲ್ಲಿದ್ದಾರೆ ಅಥವಾ ನಿಮ್ಗೆ ತಿನ್ನಕ್ಕೆ ಕೊಡಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಯಾರು ಕೂಡ ಆಚೆ ನಿಮಗೆ ಪರಿಚಯ ಇಲ್ಲದೆಯವರ ಜೊತೆ ಹೋಗಲೇಬೇಡಿ. ನಿಮ್ಮ ಶಿಕ್ಷಕರು ಯಾರಿರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವರು ನಿಮ್ಮ ತಂದೆ ತಾಯಿ ಅಥವಾ ಅಣ್ಣ ಅಕ್ಕ ಅಜ್ಜಿ ತಾತ ಅವ್ರ ಮೂಲಕ ಸಂಪರ್ಕಿಸಿ ನಿಮ್ಮನ್ನ ಕಳಿಸ್ಕೊಡ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ, ಈಗ ಯಾರೇ ಬಂದು ನಿಮಗೆ ಚಾಕ್ಲೇಟ್ ಕೊಡ್ತಾರೆ, ಬಾಯಿಲಿ ಇದು ತಿನ್ನು ಚೆನ್ನಾಗಿದೆ ಅಂತಾರೆ, ದಯವಿಟ್ಟು ಆ ಥರ ಯಾರು ಕೂಡ ನಿಮಗೆ ಗೊತ್ತಿಲ್ಲದೆ ಇರೋರು ಪರಿಚಯ ಇಲ್ಲದೆ ಇರೋರ ಹತ್ರ ಏನು ಇಸ್ಕೊಂಡು ತಿನ್ಬೇಡಿ. ಯಾರ ಹತ್ರ ಕೂಡ ಹೋಗಬೇಡಿ. ಅಕಸ್ಮಾತ್ ನಿಮಗೆ ಬೇಕು ಅಂದ್ರೆ ಹೇಳ್ತೀನಲ್ಲ, ನಿಮ್ಮ ಶಿಕ್ಷಕ ಅವ್ರ ಹತ್ರ ಹೇಳಿ ಅವರು ನಿಮ್ಮ ತಂದೆ ತಾಯಿ ಮೂಲಕ ಸಂಪರ್ಕಿಸಿ ನಿಮ್ಗೆ ಏನೇ ತಿನ್ನ ವಸ್ತು ಇದೆ ಅಥವಾ ನೀವು ಮನೆಗೆ ಹೋಗಿ ನಿಮ್ಮ ತಂದೆ ತಾಯಿನ ಕೇಳಿ ಮಾಡಿಕೊಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ಯಾರು ಪರಿಚಯ ಇಲ್ಲದೆಯವ್ರ ಹತ್ರ ಹೋಗಬೇಡಿ, ಅವ್ರ ಜೊತೆ ಹೋಗಬೇಡಿ. ಅವ್ರು ಏನೇ ಕೊಟ್ಟರು ತಗೊಂಡು ತಿನ್ಬೇಡಿ ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದೇನಂದ್ರೆ, ನೀವು ಇನ್ನ ಚಿಕ್ಕ ಮಕ್ಕಳಾಗಿರೋದ್ರಿಂದ ಆದಷ್ಟು ನಿಮ್ಮ ಗಮನ ಓದಿನ ಕಡೆ ಇರಲಿ. ಆಟ ಆಡಬೇಕು ಚೆನ್ನಾಗಿ. ಯಾವುದೇ ಸ್ಪೋರ್ಟ್ಸ್ ಆಕ್ಟಿವಿಟಿ ಇರಲಿ ಅದನ್ನ ಇನ್ವಾಲ್ವ್ ಆಗಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ಗಳು ತಗೊಳ್ಳಿ. ಅದೊಂದೇ ಅಲ್ಲ, ಸ್ಪೋರ್ಟ್ಸ್ ಆಕ್ಟಿವಿಟಿ ಅಲ್ಲ, ಅಕಾಡೆಮಿಕ್ ಕೂಡ ಅಷ್ಟೇ, ಮತ್ತೆ ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ಅಷ್ಟೇ. ನಿಮ್ಮ ಸ್ಕೂಲಿಂದ ಯಾವುದೇ ವಿಚಾರವಾಗಲಿ ಕಳಿಸಿದ್ರೆ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ. ಎಲ್ಲರಿಗೂ ನಿಮ್ಮ ಏನಂತಾರೆ ಬ್ರೈನ್ ಇಂಪ್ರೂವ್ಮೆಂಟ್ ಹಾಗೂ ಫಿಸಿಕಲ್ ಆಕ್ಟಿವಿಟಿ ಇದ್ರೆ ನಿಮಗೆ ಏನಂತಾರೆ ಮುಂದೆ ಲೈಫಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾರು ಬರೀ ಓದಿನ ಕಡೆ ಮಾತ್ರ ಗಮನ ಕೊಡೋದಲ್ಲ, ಸ್ಪೋರ್ಟ್ಸ್ ಆಕ್ಟಿವಿಟಿ ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ಇನ್ವಾಲ್ವ್ ಆಗಿ ಚೆನ್ನಾಗಿ ಓದಿ ಚೆನ್ನಾಗಿ ಡ್ಯಾನ್ಸ್ ಅಥವಾ ಸಿಂಗಿಂಗ್. ಈಗ ಗ್ರೂಪ್ ಅವ್ರು ಹಾಡಿದ್ರು, ತುಂಬ ಚೆನ್ನಾಗಿ ಹಾಡಿದ್ರು. ಸೊ ಹಾಗಾಗಿ ನೀವು ಅಷ್ಟೇ ಅವ್ರ ಥರ ಕಲ್ತ್ಕೊಳ್ಳಿ. ಎಲ್ಲ ಆಕ್ಟಿವಿಟೀಸಲ್ಲೂ ಪಾರ್ಟಿಸಿಪೇಟ್ ಮಾಡಿ. ಯಾವುದೇ ದುಶ್ಚಟಗಳನ್ನ ಕಲ್ತ್ಕೋಬೇಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ದಯಮಾಡಿ ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ. ಡ್ರಗ್ಸ್ಗೆ ಯಾವ ಮಟ್ಟಿಗೆ ಹೆಲ್ಟ್ ಆಗಿದ್ದಾರೆ ಅಂತಂದ್ರೆ, ನಿನ್ನೆ ಮೈಸೂರಲ್ಲಿ ಹುಣಸೂರು ರಸ್ತೆಯಲ್ಲಿ ಒಂದು ಡ್ರಗ್ಸ್ ತಯಾರು ಮಾಡುವಂತ ಒಂದು ಬಿಲ್ಡಿಂಗ್ನ ನೆನ್ನೆ ಮಹಾರಾಷ್ಟ್ರ ಪೊಲೀಸ್ನವರು ಕಂಡಿಡಿದು ಅಲ್ಲಿ ಒಂದು 10 ರಿಂದ 15 ಜನನ ಅರೆಸ್ಟ್ ಮಾಡಿದ್ದಾರೆ.
ವಾರದಲ್ಲಿ 15 kg ಡ್ರಗ್ಸ್ನ ಅವ್ರು ಉತ್ಪಾದನೆ ಮಾಡ್ತಿದ್ರಂತೆ. ಆ ಡ್ರಗ್ಸ್ನ ಉತ್ಪಾದನೆ ಮಾಡ್ತಿದ್ದಂಥ ಅದನ್ನ ಯಾರಿಗೆ ಸಪ್ಲೈ ಮಾಡ್ತಿದ್ರು ಅಂತಂದ್ರೆ ನಿಮ್ಮಂಥ ವಿದ್ಯಾರ್ಥಿಗಳಿಗೆ. ಯಾವ ಉದ್ದೇಶ ಅಂತ ಹೇಳಿದ್ರೆ ನೀವು ಬೇಗ ಆ ಡ್ರಗ್ಸ್ನ ಸೇವನೆ ಮಾಡೋದ್ರಿಂದ ಅವ್ರಿಗೆ ಆದಾಯ ಜಾಸ್ತಿ ಆಗ್ತದೆ, ನಿಮ್ಮನ್ನು ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಆ ಥರ ಮಾಡ್ತಾ ಇದ್ದಾರೆ. ನೆನ್ನೆ ನೀವು ಟಿ ವಿಲೆಲ್ಲ ನೋಡಿರ್ಬೋದು. ಹಾಗಾಗಿ ದಯಮಾಡಿ ಮಾದಕ ವಸ್ತುಗಳು ಬಹಳ ಮನುಷ್ಯನ ಪರಿಣಾಮಕಾರವಾಗಿ ಕೊಲ್ಲುತ್ತೆ. ಹಾಗಾಗಿ ನಿಮ್ಮಲ್ಲಿ ಸಾಮಾನ್ಯವಾಗಿ ಯಾರೇ ಬಿಡಿ ಸಿಗರೇಟ್ ಆಗಲಿ ಇನ್ನೊಂದಾಗಲಿ ಸೇರ್ತಾ ಇದ್ರು ಕೂಡ ಅವರ ಜೊತೆನೂ ಕೂಡ ಸೇರಬೇಡಿ. ಅದು ತುಂಬಾ ಪರಿಣಾಮಕಾರಿ ನಿಮ್ಮ ಆರೋಗ್ಯದ ಮೇಲೆ ಅಂತೇಳಿ ನಿಮ್ಮೆಲ್ಲರ ಕುರಿತು ಮಾತಾಡ್ಲಿಕ್ಕೆ. ಕೆಲಸಕ್ಕೋಸ್ಕರ ಸಾಗಾಣಿಕೆ ಮಾಡ್ತಾರೆ. 3ನೇದು ಅಂಗಾಂಗ ದಾನ ಮಾಡ್ತಾರೆ. 4ನೇದು ಭಿಕ್ಷೆ. 5ನೇದು ಲಿಂಗ ಬದಲಾವಣೆ. 6ನೇದು ವೆರಿ ಗುಡ್. ಸೊ ನಮ್ಮ ಸಬ್ಜೆಕ್ಟ್ ನಿಮಗೆ ಅರ್ಥ ಆಗಿದೆ ಅಂತ ನಮಗೆ ಖುಷಿ ಆಯಿತು. ಬೇಸಿಕಲಿ ಮಾನವ ಕಳ್ಳ ಸಾಗಾಣಿಕೆ ಮಾಡಬೇಕಾಗಿರುವಂಥವ್ರು ಯೋಚನೆ ಮಾಡೋದು ಈ ಎಲ್ಲ ಅಂಶಗಳಿಗೆ ಯೋಚನೆ ಮಾಡ್ತಾರೆ. ನಿಮ್ಮನ್ನ ಸಾಗಾಣಿಕೆ ಮಾಡಿದ್ರೆ ಅವ್ರಿಗೆ ಏನು ಲಾಭ ಇರುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಮಕ್ಕಳನ್ನ ಮಾನವ ಕಳ್ಳ ಸಾಗಾಣಿಕೆ ಮಾಡಿದ್ರೆ ಮೊದಲನೇ ಉಪಯೋಗ ಏನು ಅಂತಂದ್ರೆ ಕಾನೂನಲ್ಲಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸೋಕ್ಕಾಗೋದಿಲ್ಲ. ಈ ಫಾರ್ ಎಕ್ಸಾಂಪಲ್ ಅವರು ನಿಮ್ಮನ್ನ ಯಾವುದೋ ಒಂದು ಕಳ್ಳತನಕ್ಕೆ ಯೂಸ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಕಳ್ಳತನ ಅಂದರೆ ಸಣ್ಣ ಸಣ್ಣ ಕಳ್ಳತನ. ನೀವೇನು ಬ್ಯಾಂಕ್ ದರೋಡೆ ಮಾಡಬೇಕಾಗಿಲ್ಲ, ಅಥವಾ ನೀವೇನು ವಜ್ರ ವೈಡೂರ್ಯಗಳನ್ನ ಲೂಟಿ ಮಾಡಬೇಕಾಗಿಲ್ಲ. ನಿಮ್ಮಿಂದ ಆಗುವಂತಹ ಸಣ್ಣ ಪುಟ್ಟ ಕಳ್ಳತನಗಳನ್ನ ಮಾಡಿಸ್ಕೊಳ್ಳಿಕ್ಕೋಸ್ಕರ ಕೆಲವೊಂದು ಮಾನವ ಕಳ್ಳ ಸಾಗಣೆ ಮಾಡ್ತಾರೆ. ಆ ಕಳ್ಳತನದಲ್ಲಿ ನೀವು ಬೈ ಮಿಸ್ಟೇಕ್ ಏನಾದರೂ ಪೊಲೀಸ್ ಅವ್ರ ಹತ್ರನೋ ಅಥವಾ ಯಾವುದೇ ಒಬ್ಬರು ವ್ಯಕ್ತಿ ಕೈ ಸಿಕ್ಕಾಕೊಂಡ್ರೆ ನಿಮ್ಮನ್ನ ಶಿಕ್ಷೆಗೆ ಗುರಿಪಡಿಸೋಕ್ಕಾಗೋದಿಲ್ಲ. ಯಾಕೆ ಅಂದರೆ ನೀವು ಕಾನೂನಡಿನಲ್ಲಿ ಮಕ್ಕಳು ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಸೊ ಮಕ್ಕಳಿಗೆ ಶಿಕ್ಷೆ ಇದೆ, ಆದರೆ ಕಡಿಮೆ ಶಿಕ್ಷೆ. ನಿಮ್ಮ ಮಕ್ಕಳು ಇನ್ನೂ ನಿಮಗೆ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ. ನಿಮಗೆ ಈಗಲೇ ಅತ್ಯಂತ ಕಠಿಣ ಶಿಕ್ಷೆ ಒಳಪಡಿಸಿದ್ರೆ ನಿಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಲ್ಲ ಅಂತ ನಿಮ್ಮನ್ನ ಕೆಲವೊಂದು ಕ್ಯಾಟಗರಿನಲ್ಲಿ ಶಿಕ್ಷೆಗೆ ಒಳಪಡಿಸಲ್ಲ. ಸೊ ಆ ಉದ್ದೇಶದಿಂದ ಮಾನವ ಕಳ್ಳ ಸಾಗಣೆ ಮಾಡೋರು ನಿಮ್ಮನ್ನ ಬಳಸ್ಕೊತಾರೆ. ಇನ್ನು 2ನೇದು ಭಿಕ್ಷಾಟನೆಗೋಸ್ಕರ ಬಳಸ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ದಾಪುರ ಸಮೀಪದ ಚನ್ನಯ್ಯನಕೋಟೆಯಲ್ಲಿ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. KR-ಪೇಟೆ ಪುರಸಭೆ ಸಾಮಾನ್ಯ ಸಭೆಯು ಪುರಸಭೆ ಅಧ್ಯಕ್ಷರಾದ ಪಂಕಜ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಹಾಸನ ಜಿಲ್ಲೆ ಬೇಲೂರಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ರಸ್ತೆಗೆ ಅಡ್ಡಲಾಗಿ ನಿರ್ಮಿಸಿರುವ ಚರಂಡಿಯ ಸ್ಲ್ಯಾಬ್ ಶಿಥಿಲಗೊಂಡಿದ್ದು ರಾಡುಗಳು ಮೇಲಕ್ಕೆ ಎದ್ದಿವೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.